ಆಗ್ತಾ ಇದೆ. ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ ಸಿಎಂ ಅವರು ನಮ್ಮ ಜೊತೆಗಿದ್ದಾರೆ, ನಾವೇನು ತಪ್ಪು ಮಾಡಿಲ್ಲ ಅಂತ. ನಾಗೇಂದ್ರ ಅವರು ಏನು ತಪ್ಪು ಮಾಡಿ ಈಗ ಒಬ್ಬ ಅಪರಾಧಿ ಅವರು ಅಂತ ಈಗಾಗಲೇ ಇದು ಸಿ ಐ ಡಿನೂ ಕ್ಲೀನ್ ಚೀಟ್ ಕೊಟ್ಟಿದೆ. ಆಮೇಲೆ CBIನವರು ತಡೀರಿ ಅಂತ ಇದ್ದಾರೆ. ಅಲ್ಲಿ ಏನು ಚಾರ್ಜ್ ಶೀಟ ಆಗ್ತಿದೆ, ಏನಿದೆ ತಪ್ಪಲ್ಲಿ? ಅವರು ಅಪರಾಧಿ ಅಂತ ಆದಮೇಲೆ ಅವ್ರನ್ನ ವಜಾ ಮಾಡಲಿ, ಅಲ್ಲ ಬಿಡ್ತಾರೆ. ಖಜಾನೆಗೆ ಹೋಗಿರೋರು ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ತಿಂದಿದ್ದಾರೆ ಅಧಿಕಾರಿಗಳು, ಅವ್ರನ್ನೆಲ್ಲ ತಗೊಂಡೋಗಿ ಎಲ್ಲಿ ಬೇಕಲ್ಲಿ ಕಳಿಸಿ. ಮುಖ್ಯಸ್ಥರು ಇದ್ರೂ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದಲೇ ಹೋಗುತ್ತೆ. ಈಗ ಆ ಮುಖ್ಯಸ್ಥರು ನಾನು ಮಂತ್ರಿಗಳ ಶಿಫಾರಸ್ಸಿನ ಮೇಲೆ ನಾನು ಹಣನ ವರ್ಗಾವಣೆ ಮಾಡಿದ್ದೀನಿ ಅಂತ ಹೇಳಿದಾರ. ಈಗ ಹಣ ರಿಕವರಿ ಆಗಿದೆ, ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಕೊಟ್ಟಿದ್ದಾರೆ. ಎಲ್ಲಾದರೂ ನಾಗೇಂದ್ರ ಅವರ ಫೋರ್ಸ್ ಮೇಲೆ, ನಾಗೇಂದ್ರ ಅವರ ಕಾರಣದಿಂದ ಈ ಹಣ ನಿಜವಾಗಲೂ ವರ್ಗಾವಣೆ ಆಗಿದೆ ಅಂತೇಳಿ ಎಲ್ಲಾದರೂ ಒಂದು ಮೂಲದಲ್ಲಿ ಗೊತ್ತಾದರೆ ನೀವು ಹೇಳಿ, ಯಾವ್ಯಾವುದನ್ನೋ ವಿಚಾರನ ತಗೊಂಡು ಅವ್ರನ್ನ ಬಲಿ ಕೊಡ್ತಕ್ಕಂಥದ್ದು. ಆ ದುಡ್ಡು ಯಾರೋ ತಿಂದಿದ್ರು, ರಿಕವರಿ ಆಗಿದೆ. ಅದನ್ನು ಹೆಂಗೆ ನೇರವಾಗಿ ತಗೊಂಡೋಗಿ ರಾಹುಲ್ ಗಾಂಧಿಯವ್ರ ಮನೆ ಕೊಡೋಕ್ಕಾಗುತ್ತೆ? ಹಂಗಂತ ಕೂಗ್ತಾರಲ್ಲ ಇವರು, ಸರಿಯಾ? ಹೆಂಗೆ ಏನು ಡ್ರಾ ಮಾಡ್ಕೊಂಡು ತಗೊಂಡೋಗಿ ರಾಹುಲ್ ಗಾಂಧಿಯವ್ರ ಮನೆ ಕೊಟ್ಟಿದ್ರು, ಈಗ ರಿಕವರಿ ಹೆಂಗಾಗೋದು? ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಮಾಡಿದಾರಲ್ಲ. ತಪ್ಪೆಲ್ಲ ತಪ್ಪು ಮಾಡಿರೋ ತಪ್ಪೇ. ಅವ್ರಿಗೆ ಯಾವೊಂದು ಮಾಡಿದಾನೆ ಅವನಿಗೆ ಕೊಟ್ಟು ಶಿಕ್ಷೆ ಯಾರು ಬೇಡ ಅಂತಾರೆ? ವಾಲ್ಮೀಕಿ ಸಮುದಾಯಕ್ಕೆ ಗೊತ್ತಾಗಿದೆ. ವಾಲ್ಮೀಕಿ ಸಮುದಾಯದ ಹಣನ ಯಾರೋ ಕೆಲವು ಅಧಿಕಾರಿಗಳು ಲೂಟಿ ಮಾಡಿದ್ರು. ಸ್ವಲ್ಪ ಇವರು ಜವಾಬ್ದಾರಿಯಾಗಿ ಅದು ನೋಡಬೇಕಾಯ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆ ಜವಾಬ್ದಾರಿ ಮಾಡಿದ್ದಕ್ಕೆ ಈಗ 2 ವರ್ಷ ಮಂತ್ರಿ ಬಿಟ್ಟು ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವರು. ಅವ್ರಿಗಿನ್ನೇನು ಕೆಲಸ ಇಲ್ಲ. ಈಗ BJPಯವರಿಗೆ ಬರ ಬಂದಿದೆ, ಎಂದೂ ಕಾಣದ ಬರ ಬಂದಿದೆ. ಇವತ್ತು ಡಾಟ್ ಡಿಕ್ಲೇರ್ ಮಾಡಬೇಕು ಕೇಂದ್ರ ಸರ್ಕಾರ. ಇವಾಗ ನಾವು ವರದಿ ಕೊಡಬೇಕು, ಎಲ್ಲ ಹೋಗಿ ಜಿಲ್ಲಾವಾರು ವರದಿ ತಂದಿದ್ದೀವಿ, ನಾವು ಸಲ್ಲಿಸ್ತಾ ಇದ್ದೀವಿ. ಆ ಬರದ ಬಗ್ಗೆ ಈಗಿಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಹಂಗಲ್ಲ. ಇಲ್ಲಿ ನಾನು ಕೇಂದ್ರನಿಗ ಇದು ಮಾಡ್ತಾ ಇಲ್ಲ. ಇಲ್ಲಿ ಈ ಸದನದಲ್ಲಿ ಚರ್ಚೆ ಆಗಬೇಕದು ಯಾವ ಮಟ್ಟದಲ್ಲಾಗಿದೆ ಅಂತ. ಚರ್ಚೆಯಾಗಿ ನಾವು ಕೊಟ್ಟಿರೋ ರಿಪೋರ್ಟು, ಸದನದ ಚರ್ಚೆ ಎರಡನ್ನೂ ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಡಾಟ್ ಡಿಕ್ಲೇರ್ ಮಾಡ್ಕೊಂಬಂದು NDRF ಗೈಡ್ಲೈನ್ಸ್ ಪ್ರಕಾರ ಈ ರಾಜ್ಯದ ರೈತರಿಗೆ ಪರಿಹಾರ ಕೊಡಿಸಿ ರಾಜ್ಯದ ರೈತರನ್ನ ಇಂಥ ಸಂಕಷ್ಟದಲ್ಲಿ ಪಾರು ಮಾಡೋದು ಬಿಟ್ಟು ಯಾವುದಕ್ಕೆ ಇದನ್ನು ಇಟ್ಕೊಂಡು ಇವರು 3 ದಿವಸ ಸದನನ 4 ದಿವಸ ಸದನನ ಹಾಳು ಮಾಡ್ತಾರೆ ಅಂದರೆ ಏನಿದೆ ಇದರಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.